ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅಂಬಿಕಾ. ನಾನಿವತ್ತು ನಿಮಗೆ ಗುಲಾಬಿ ರಿಪೋರ್ಟ್ ಮಾಡೋದು ತೋರಿಸ್ತೀನಿ. ಮತ್ತು ಗುಲಾಬ್ ನಾವು ಹೆಂಗೆ ತೊಗೋಬೇಕು ಪಾಟ್ನಾಗ ಗುಲಾಬ್ ಹೆಚ್ಚಾಗಿ ಹತ್ತಂಗಿಲ್ಲ ಫ್ರೆಂಡ್ಸ್. ಹೆಂಗೆ ತೊಗೋಬೇಕಂತ ನಾನು ನಿಮ್ಗೆ ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಎಲ್ಲರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಕತ್ತೀರಿ, ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋ ನಿಮಗೆ ಪಸಂದ್ ಬಂತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ. ನಾನು ಇವಾಗ ಮಳೆ ಸ್ಟಾರ್ಟ್ ಆಗ್ಯದಲ್ಲ ಫ್ರೆಂಡ್ಸ್, ಅದ್ರ ಸಲುವಾಗಿ ನಾವೊಂದು ಗುಲಾಬ್ ಗಿಡ ತಂದೀನಿ. ನೀವು ನೋಡ್ತಾ ಇರ್ಬೋದು, ಇದು ಗುಲಾಬ್ ಗಿಡ ತಂದೀನಿ ನಾನು. ಇದು ಯಾವಾಗಲೂ ನಾವು ಗುಲಾಬ್ ಗಿಡ ನಾವು ಖರೀದಿ ಮಾಡಬೇಕಾದ್ರೆ ನಾವು ಯಾವತ್ತೂ ಭೀ ಜಾಸ್ತಿ ಹೂವು ಮಗ್ಗಿ ಇದ್ದಿದ್ದು ಖರೀದಿ ಮಾಡಬೇಕು ಫ್ರೆಂಡ್ಸ್. ಯಾವುದೇ ಗಿಡಕ್ಕೆ ಮಗ್ಗಿ ಜಾಸ್ತಿ ಇರ್ತಾವೆ ಅದೇ ನಾವು ಗಿಡ ಖರೀದಿ ಮಾಡಬೇಕು ನರ್ಸರಿದಾಗ. ಮಗ್ಗಿ ಇರಲಿಲ್ಲ ಅಂತಂದ್ರೆ ಅದು ನಾವು ಗಿಡ ತೊಗೊಳಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಇವತ್ತು ನಿಮಗೆ ರಿಪೋರ್ಟ್ ಮಾಡೋದು ತೋರಿಸ್ತೀನಿ. ಗಿಡಗಳು ತಂದು ನಾವು ಯಾವಾಗ ನರ್ಸರಿಲಿಂದ ಗಿಡ ತಂದೀವಿ ಅಂತಂದ್ರೆ ತಂದ್ರೂಪ್ಲೆ ನಾವು ರಿಪೋರ್ಟ್ ಯಾವತ್ತೂ ಮಾಡಬಾರ್ದು. ತಂದು ನಾವು 2-3 ದಿವಸ ನಮ್ಮ ಗಿಡಗಳದಾಗ ಇಟ್ಟೆವು ಅಂತಂದ್ರೆ ಅದು ಗಿಡಗಳ ಸಂಗಟ ಸೆಟ್ ಆಗ್ತದೆ. ಅವಾಗ ನಾವು ಅದಕ್ಕೆ 2-3 ದಿವಸ ಆದಮೇಲೆ 8 ದಿವಸನೂ ಇಡ್ಬೋದು. ಹಾಗೆ ನಾವು ಪಾಲಿಥೀನ್ದಾಗ ನಾವು ಹಿಂಗೆ ನಾವು ಇದು ನರ್ಸರಿದಿಂದ ತರ್ತೀವಲ್ಲ, ಹಿಂಗೆ ಪಾಲಿಥೀನ್ದಾಗೆ ನಾವು ಇಡಬೇಕು. ನಮ್ಮ ಗಿಡಗಳು ಸರಿ ಇಟ್ಟಾಗ ಅದು 8 ದಿವಸ ಆದಮೇಲೆ ನಾವು ಇದು ರಿಪೋರ್ಟ್ ಮಾಡ್ಕೋಬೇಕು. ಅದಕ್ಕೆ ನಾವು ಯಾವತ್ತು ಭೀ ನರ್ಸರಿಲಿಂದ ತಂದು ಕೂಡಲೇ ಯಾವತ್ತು ಭೀ ನಾವು ರಿಪೋರ್ಟ ಮಾಡೋಕೆ ಹೋಗಬಾರ್ದು. ಅದು ನೀವು ಮೊದಲು ನೆನಪಿಟ್ಕೋಬೇಕು. ಮತ್ತು ಗುಲಾಬಿ ಗಿಡಕ್ಕೆ ನಾವು ಹಾಗೆ ಬಿಡಪ್ಲೇ ಇಲ್ಲ ಫ್ರೆಂಡ್ಸ್. ನಾವು ಯಾವತ್ತು ಭೀ ಆರ್ಗ್ಯಾನಿಕ್ ಫರ್ಟಿಲೈಸರ್ ಸಿಗ್ತದ, ಇದ್ರಾಗ ಗೊಬ್ಬರ ಥರ ಇರ್ತದಲ್ಲ, ಅದು ಸಿಗ್ತದ ನಮ್ಗೆ ನರ್ಸರಿದಾಗ. ಒಂದು ಪ್ಯಾಕೆಟ್ ತರಬೇಕು. ಅದು ತಂದೀವಂದ್ರೆ ಇದು ನಾವು ಒಂದು 2-3 ಸ್ಪೂನ್ ಹಾಕಿದೀವಿ ಅಂತಂದ್ರೆ ಅದ್ರಾಗ ಹೂವು ಭೀ ಚಲೋ ಬರ್ತಾವೆ ಮತ್ತು ಗಿಡದ ಗ್ರೋತ್ ಭೀ ಚಲೋ ಆಗ್ತದೆ. ನಾನು ನಿಮಗೆ ತೋರಿಸ್ತೀನಿ. ಇದನ್ನು ಹಾಕಿ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ನಾನಿದು ಪಾಟ್ನಾಗ ಮಣ್ಣು ತೊಗೊಂಡಿನಿ. ನಾನು ಪಾಟ್ನಾಗ ಮಣ್ಣನ್ನು ಯಾವತ್ತೂ ಭೀ ಮಿಕ್ಸ್ ಮಾಡೇ ಇಟ್ಟಿರ್ತೀನಿ. ಒಂದು 2 ಚೀಲ ನಾನು ಕೋಕೋಪಿಟ್ ಹಾಕಿ, ಮತ್ತು ನಾನು ಮನೆಯಿಂದೆಲ್ಲ ವೆಜಿಟೇಬಲ್ ಎಲ್ಲ ನಾವೇನು ಮನ್ಯಾಗ ತರಕಾರಿ ತರ್ತೀವಲ್ಲ ಅದೆಲ್ಲ ನಾನು ಸಿಪ್ಪಿ ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ತೀನಂತ ನಮಗೆ ವಿಡಿಯೋನು ಮಾಡಿ ತೋರಿಸಿದ್ದ, ನೀವು ನೋಡಿರಿ ಅಂತ ನಾನು ಅನ್ಕೋತೀನಿ. ಮತ್ತು ಇವಾಗ ನಾನು ಇದು ಒಂದು ಪಾಟ್ ತೊಗೊಂಡಿನಿ. ಇದು 8 ಇಂಚಿನ ಪಾಟ್ ಅದ ಫ್ರೆಂಡ್ಸ್. ಸಣ್ಣದ ಪಾಟ್ ಬೇಡ ಗುಲಾಬಿ ಗಿಡಕ್ಕೆ. ಯಾವಾಗಲೂ ನಾವು 10ರಿಂದ 14 ಇಂಚಿನ ಪಾಟ್ ನಾವು ತೊಗೋಬೇಕಾಗ್ತದೆ. ಸಣ್ಣ ಪಾಟನಾಗ ಹಾಕಿದ್ರೆ ಹೂವು ಬರೋಂಗಿಲ್ಲ ಮತ್ತು ಗುಲಾಬಿ ಗಿಡದ ಗ್ರೋತ್ ಚಲೋ ಆಗಂಗಿಲ್ಲ. ಅದಕ್ಕೆ ನೀವು ಯಾವತ್ತೂ ಭೀ ದೊಡ್ಡ ಪಾಟೇ ತೊಗೋಬೇಕು ಅಂತ ಅದು ಒಂದು ನಾನು ನಿಮಗೆ ಹೇಳ್ತೀನಿ. ಮತ್ತು ನಾವು ರಿಪೋರ್ಟ್ ಮಾಡ್ಕೋಬೇಕಾದ್ರೆ ಸಣ್ಣ ನಾವು ಕಟ್ ಮಾಡಬೇಕು. ಇದಕ್ಕೆ ಪಾಲಿಥೀನ್ಗೆ ನಾವು ಕತ್ರಿ ತೊಗೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಗಿಡ ಅಳಿಗಾಡ್ಲಾರ್ದಂಗೆ ನಾವು ಇದನ್ನು ತೆಗೆದು ಇದು ಏನು ಮಾಡಬೇಕು, ರೂಟ್ಸ್ ಡ್ಯಾಮೇಜ್ ಆಗಬಾರ್ದು ಫ್ರೆಂಡ್ಸ್. ರೂಟ್ಸ್ ಇದು ಬೇರುಗಳು ಏನೂ ಧಕ್ಕಿ ಆಗಬಾರ್ದು. ಬೇರುಗಳಿಗೆ ಧಕ್ಕಿ ಆಯಿತು ಅಂತಂದ್ರೆ ಮತ್ತು ನಮ್ಮ ಗಿಡ ಚಲೋ ಬೆಳೆಯಂಗಿಲ್ಲ. ಬೇರುಗಳಿಗೆ ಧಕ್ಕಿ ಆಲಾರ್ದಂಗೆ ನಾವು ಅದಕ್ಕೆ ಸ್ವಲ್ಪ ಮಣ್ಣುಗಳ ಜರ ಚಲೋ ಉದುರಿಸಿ ನಾವೇನು ಮಾಡಬೇಕು, ಇದಕ್ಕೆ ಇದು ಮಣ್ಣು ಏನು ಇರ್ತದಲ್ಲ ಇದಕ್ಕೆ ಉದುರಿಸ್ಬೇಕು. ಉದುರಿಸಿ ಏನು ಮಾಡಬೇಕು, ನಾವು ಚಲೋ ಹೊತ್ನಾಗೆ ಇದಕ್ಕೆ ಇದು ಮಾಡಿ ಇದೆಲ್ಲ ಉದುರಿಸ್ಲಕತ್ತೀನಿ ನಾನು. ನೀವು ನೋಡ್ತಾ ಇರ್ಬೋದು. ಇದು ಅವರು ಕೆಂಪು ಮಣ್ಣು ಹಾಕಿರ್ತಾರೆ ಫ್ರೆಂಡ್ಸ. ಕೆಂಪು ಮಣ್ಣು ಏನು ನಮಗೇನು ಬೇಕಾಗಿಲ್ಲ. ನಾವು ಸ್ವಲ್ಪ ಕೆಂಪು ಮಣ್ಣು ತೆಗಿತೀನಿ. ನಾನು ಇದಕ್ಕೆ ಕೆಂಪು ಮಣ್ಣಿಗೆ ತೆಗೆದು ಸ್ವಲ್ಪ ಮಣ್ಣು ಬೇರೆ ಮಾಡ್ಕೊತೀನಿ. ಬೇರೆ ಮಾಡಿಕೊಂಡು ಏನು ಮಾಡ್ತೀನಿ, ಇದಕ್ಕೆ ನಾನು ಕೆಳಗೆ ಇಡ್ತೀನಿ ಫ್ರೆಂಡ್ಸ್. ಇದಕ್ಕೆ ಕೆಳಗೆ ಸ್ವಲ್ಪ ತೆಗ್ ಮಾಡಿ ಇದಕ್ಕೆ ರಿಪೋರ್ಟ್ ಮಾಡ್ಕೊತೀನಿ. ಇದು ನೋಡ್ರಿ, ಬೇರುಗಳೆಲ್ಲ ನಾ ಏನೂ ಮಾಡಿಲ್ಲ. ಇದಕ್ಕೆ ಬೇರುಗಳೇನು ಧಕ್ಕಿ ಆಗಿಲ್ಲ. ಇದಕ್ಕೆ ನಾ ಹಾಗೆ ಹಾಕ್ಲಕತ್ತೀನಿ. ಇದ್ರಾಗ ಪಾಟ್ನಾಗ ಹಾಕ್ಲಕತ್ತೀನಿ. ನೀವು ನೋಡ್ತಾ ಇರ್ಬೋದು. ಹಾಗೆ ನಾನು ಸ್ವಲ್ಪ ಮಣ್ಣು ಹಾಕ್ತೀನಿ. ಇದ್ರಾಗ ಏನಿಲ್ಲ, ಭಾಳ ದೊಡ್ಡ ಮಾತು ಏನೂ ಇಲ್ಲ ಫ್ರೆಂಡ್ಸ್. ನಾವು ಯಾವಾಗ ಭೀ ನಾವು ಗುಲಾಬ್ ಗಿಡಗಳು ಒಂದು ಸ್ವಲ್ಪ ನಾವು ಕೈಲೇ ಇದಕ್ಕೆ ಒತ್ತಬೇಕು, ಜರ ಪ್ರೆಸ್ ಮಾಡಬೇಕು. ಇದ್ರಾಗ ಪಾಟ್ನಾಗ ಸ್ವಲ್ಪ ಪ್ರೆಸ್ ಮಾಡಬೇಕು. ಮತ್ತು ನಾವೇನು ಕಟಿಂಗ್ ಮಾಡೋದೇನು ಜರೂತಿಲ್ಲ. ಈಗ ಯಾವಾಗ ಹಚ್ತೀವಲ್ಲ ನಾವೇನು ಕಟಿಂಗ್ ಮಾಡೋದು ಜರೂತಿಲ್ಲ. ನಾವು ಬರೀ ಹಾಕಬೇಕಷ್ಟೇ. ಹಾಕಿ ಇಟ್ಟು ಇದು ಮಾಡಿದೀವಿ ಅಂತಂದ್ರೆ ಇದು ಒಂದು ಸ್ವಲ್ಪ ಏನದ ನಾವು ಇದು ಏನು ತಂದಿದ್ದೇವಲ್ಲ, ತಂದಿನಲ್ಲ ಇದು ಒಂದು ಸ್ವಲ್ಪ ನಾನು ಹಾಕ್ತೀನಿ. ಇವಾಗ ರಿಪೋರ್ಟ್ ಮಾಡ್ಕೊಂಡಿನಲ್ಲ ಫ್ರೆಂಡ್ಸ್, ಸ್ವಲ್ಪ ಹಾಕ್ತೀನಿ ಇದ್ರಾಗ ನಾನು.
ಒಂದು 2 ಚಮಚದಷ್ಟು ನಾನು ಹಾಕ್ತೀನಿ, ಜಾಸ್ತಿ ಏನು ಹಾಕೋಂಗಿಲ್ಲ, 2 ಚಮಚದಷ್ಟು ಹಾಕ್ತೀನಿ. ಹಾಕಿ ಇದೊಂದು ಸ್ವಲ್ಪ ಮಣ್ಣು ಮಿಕ್ಸ್ ಮಾಡ್ಕೊಂಡಿವಿ ಅಂತಂದ್ರೆ ಆಯಿತು ಫ್ರೆಂಡ್ಸ್. ಮಣ್ಣು ಹಸಿ ಅದಲ್ಲ, ಅದಕ್ಕೆ ಇದಕ್ಕೆ ನೀರು ಹಾಕೋದೇನು ಜರುತ್ತಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾವು ಮರುದಿನನೇ ನೀರು ಹಾಕಬೇಕು, ಇವತ್ತೇನು ನೀರು ಹಾಕೋದಿಲ್ಲ. ಮಣ್ಣು ಫುಲ್ಲು ಒಣಗಿತು ಅಂತಂದ್ರೆ ನಾವು ಹಾಕ್ಬೇಕು ನೀರು. ಇವಾಗ ಮಳೆ ಬಂದಿತ್ತು, ನಾನು ಯಾವಾಗ ನರ್ಸರಿದಾಗ ತೊಗೊಳಕ್ಕೆ ಹೋಗಿದ್ದಲ್ಲ, ಮಳೆ ಬಂದಿತ್ತು ಅಂಥೇಳಿ ನಾನು ಹಸಿ ಆಗಿದ್ದು ಗಿಡಗಳು, ಅದಕ್ಕೆ ಹಸಿನೇ ಇತ್ತು. ಅದ್ರದ್ದು ನರ್ಸರಿದಾಗ ಏನು ತಂದಿನ ಪಾಲಿಥೀನ್ದಾಗ ಗಿಡ ಹಸಿ ಇತ್ತು ಅಂಥೇಳಿ ನಾನು ಯಾವತ್ತೂ ಇದಕ್ಕೆ ನೀರು ಹಾಕಿಲ್ಲ. ಇವಾಗ ನಾನು ನಾಳೆ ಇದಕ್ಕೆ ನೀರು ಹಾಕೋತೀನಿ. ಮತ್ತು ರಿಪೋರ್ಟ್ ಮಾಡಿದಾಗ ಇದಕ್ಕೆ ಒಂದು 2 ದಿವಸ ನೆರಳಿನಾಗೆ ಇಡಬೇಕು ಫ್ರೆಂಡ್ಸ. ಇದಕ್ಕೆ ಬಿಸಿಲಾಗಿ ಇಡೋದು ಜರುತ್ತಿಲ್ಲ, ಇದು ನೆರಳಿನಾಗೆ ಇರಬೇಕು. ಓಕೆ ಬಾಯ್ ಫ್ರೆಂಡ್ಸ್, ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಮುಂದಿನ ವೀಡಿಯೋದಾಗ ಸಿಗೋಣ. ಓಕೆ ಬಾಯ್.